ಈಗ ಮೇಲೆ 7 ಫುಲ್ ನಂಬರ್ ಇರಬೇಕು. ಕೆಳಗಡೆಯಿಂದ 2ನೇ ಲೈನ್ ಫುಲ್ ಕಾಣಿಸ್ತಲ್ಲ ಸರ್. ಅದ್ರ ಮೇಲ್ಗಡೆ ಅದಕ್ಕೆ ವಿಡಿಯೋನೇ ಮಾಡಿ. ಹಲೋ ಮುರುಳಿ ಇದ್ರ ಮೇಲೆ ಹೇಳ್ಬೋದಾ ಮೇಡಮ್? ಸರ್ ಒಂದು ಸ್ವಲ್ಪ ಸೈಡ್ ಕೊಡಿ ಕೊಡಿ. ಅಷ್ಟೊಂದು ಅರ್ಜೆಂಟಾಗಿ ಯಾಕೆ ಇದು? ಸ್ವಲ್ಪ ಮಲ್ಕೋಬೇಕಾನೆ ಕೊಂಡೆ ಸರಿ ರೆಸ್ಟ್ ಮಾಡ್ಕೊ ಅಷ್ಟೇ. ಜ್ಯೂಸ್ ಕೊಡೋ ಒಂದು ಮಂಜುನಾಥ್ ಅಂತ ಶುಗರ್ ಸ್ವಲ್ಪ ಜಾಸ್ತಿ ಇದೆ, ಬಿಪಿನೂ ಸ್ವಲ್ಪ ಜಾಸ್ತಿ. ಸ್ವಲ್ಪ ಕುತ್ಕೊಳ್ಬೇಕು ಅದಕ್ಕೆ ಒಂದು 3 ಲೀಟರ್ ಹೇಳಿದೆ. ಮೇಡಮ್ ಈ ಕಡೆ ಇದೇ ರೀತಿಯಾಗಿ ಇಲ್ಲಿ ರಕ್ತದಾನವನ್ನು ಮಾಡಲು ಬಂದಿರುವ ಎಲ್ಲ ಒಂದು ವ್ಯಕ್ತಿಗಳಿಗೂ ಸಹ ಗ್ರಾಮದ ಪರವಾಗಿ, ಯುವ ವ್ಯಕ್ತಿಗಳಿಗೆ, ಗ್ರಾಮದ ಪರವಾಗಿ, ಇಲ್ಲಿನ ಸೇರಿದಂತ ಮುಖಂಡರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅವರಿಗೂ ಸಹ ಒಂದು
ಅಕ್ಕ ಮುಂದೆ ಬಿಡೋಣ. ನನ್ನ ಹೆಸರು ಚಂದ್ರು ಅಂತ, ಉಪಾಧ್ಯಕ್ಷರು ನಾನು. ಮತ್ತು ಇವತ್ತು ಕಾರ್ಯಕ್ರಮ ಮಾಡಬೇಕಂದ್ರೆ ನಮ್ಮೂರಲ್ಲಿ ಸುಮಾರು ಜನ ಲೀಡ್ರುಗಳೆಲ್ಲ ಇದ್ದಾರೆ. ಎಲ್ಲರೂ ಸೇರಿ ಕೊಡಿ ಮಾಡ್ತಾಯಿದ್ದೀರಿ. ತುಂಬ ಮುಂದೆ ಇನ್ನೂ ತುಂಬ ಡೆವಲಪ್ಮೆಂಟ್ ಮಾಡಬೇಕಂತ ಅಂದ್ಕೊಂಡು ಮಾಡ್ತಾಯಿದ್ದೀರಿ. ಈಗ ಪಾಲ್ನಳ್ಳಿ ನಾನು ಹೇಮಾವತಿ ಪಾಪಣ್ಣ ಅಂತ ಪಾಲ್ನಳ್ಳಿ ಯುವ ಪಡೆ ಟ್ರಸ್ಟ್ನಲ್ಲಿ ನಾನು ಖಜಾಂಚಿ ಆಗಿದ್ದೀನಿ. ಇಲ್ಲಿ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆ ಏನು ನಡೆಸ್ಕೊಡ್ತಾ ಇದ್ದೀವೋ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು, ಎಲ್ಲ ಊರಿನ ಮುಖಂಡರು ಎಲ್ಲರೂ ಬಂದು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಖುಷಿ ಆಯಿತು. ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಪಾಲ್ನಳ್ಳಿ ಯುವ ಪಡೆಯಿಂದ ಟ್ರಸ್ಟ್ ವತಿಯಿಂದ ಮಾಡ್ತಾಯಿದ್ದಾರೆ. ಎಲ್ಲ ಯುವಕರು ಸೇರಿಕೊಂಡು ಖುಷಿಯಿಂದ ಮಾಡ್ತಾಯಿದ್ದೀರಿ. ಬಂದು ಎಲ್ಲರೂ ಬೆಳಗ್ಗೆಯಿಂದನೂ ಎಲ್ಲರೂ ಬಂದು ಬ್ಲಡ್ ಎಲ್ಲ ಕೊಡ್ತಾಯಿದ್ದಾರೆ, ಹೆಲ್ತ್ ಚೆಕಪ್ ಮಾಡಿಸ್ತಾ ಇದ್ದಾರೆ. ಹೆಣ್ಮಕ್ಳು ಕೂಡ ಎಲ್ಲ ಪಾಲ್ಗೊಂಡು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ತಾಯಿದ್ದಾರೆ. ತುಂಬ ಖುಷಿಯಾಗುತ್ತೆ. ಇದೇ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರ ನೇತೃತ್ವದಿಂದ ಮಾಡ್ತಾಯಿದ್ದಾರೆ. ತುಂಬ ಖುಷಿಯಾಗುತ್ತೆ. ಸಾಹೇಬರು ಬರ್ತಾಯಿದ್ದಾರೆ. ಹೌದು ಸರ್, ಮಾಡಿದ್ದೀವಿ ಸರ್. ಇದು ತುಂಬ ಒಳ್ಳೆಯದಾಗುತ್ತೆ ಸರ್. ನಮಗೂ ಒಳ್ಳೆಯದು, ಬೇರೆಯವ್ರಿಗೂ ಒಳ್ಳೆಯದು. ಇದು ಮಾಡಬೇಕು. ಇನ್ನು ಮುಂದೆನೂ ಯುವಕರು ಎಲ್ಲ ರೀತಿಯಲ್ಲೂ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದು ಅಂತ ಎಲ್ಲರೂ ಮಾಡ್ತಾಯಿದ್ದೀರಿ ಸರ್. ಎಲ್ಲ ಪ್ರತಿಯೊಬ್ಬ ಯುವಕರು ಎಲ್ಲ ಹುಡುಗರು ಸೇರಿ ಮಾಡ್ತಾಯಿದ್ದೀರಿ ಸರ್. ನನ್ನ ಹೆಸರು ಮಂಜುನಾಥ್ ಅಂದ್ಬಿಟ್ಟು, ಇಲ್ಲೇ ಪಾಲ್ನಳ್ಳಿಯಲ್ಲಿ. ಶ್ರೀನಿವಾಸ್ ಅಂತ ವಕೀಲರು. ಆಮೇಲೆ ಪಾಲ್ನಳ್ಳಿ ಯುವ ಪಡೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ. ಇವತ್ತು 15/3/2026 ಪಾಲ್ನಳ್ಳಿ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣೆಯನ್ನು ಸಾರ್ವಜನಿಕರಿಗೆ ಉಚಿತವಾಗಿ ಪಾಲ್ನಳ್ಳಿ ಯುವ ಪಡೆ ಟ್ರಸ್ಟ್ನಿಂದ ಹಮ್ಮಿಕೊಂಡಿದ್ದೇವೆ. ಅದರ ಪ್ರಯುಕ್ತವಾಗಿ ಈಗಾಗಲೇ ಸುಮಾರು ಜನ ಬ್ಲಡ್ ಡೊನೇಟ್ ಮಾಡಿದ್ದಾರೆ. ಅದೇ ರೀತಿ ಆರೋಗ್ಯನೂ ಸಹ ತಪಾಸಣೆ ಮಾಡಿಸ್ಕೊಂಡಿದ್ದಾರೆ. ಇದನ್ನು ಸಾರ್ವಜನಿಕರು ಇನ್ನು ಮುಂದೇನು ಹೆಚ್ಚು ಬಂದು ಅದರ ಸದುಪಯೋಗವನ್ನು ಪಡೆದುಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಈ ರೀತಿ ಇದೇ ಪ್ರಥಮ ಬಾರಿಗೆ ಪಾಲ್ನಳ್ಳಿನಲ್ಲಿ ಮಾಡ್ತಾ ಇರೋದು. ಇದರ ಸದುಪಯೋಗನ ಸಾರ್ವಜನಿಕರು ಬಳಸ್ಕೊಳ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಪಾಲ್ನಳ್ಳಿ ಯುವ ಪಡೆ ಟ್ರಸ್ಟಿಂದ ಇದೇ ರೀತಿಯ ಕಾರ್ಯಕ್ರಮಗಳನ್ನ ಸಾರ್ವಜನಿಕವಾಗಿ ಏನೇನು ಮಾಡಬೇಕು ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀವಿ. ಖಂಡಿತವಾಗಿ ಮಾಡ್ತಾ ಇರ್ತೀವಿ. ಪಾಲ್ನಳ್ಳಿ ಯುವ ಪಡೆ ಟ್ರಸ್ಟಿಂದ ನಿರಂತರವಾಗಿ ಅದನ್ನು ಮಾಡ್ತಾ ಇರ್ತೀವಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ. ಯಾರು ಬೇಕಾದರೂ ಬಂದು ಬ್ಲಡ್ ಡೊನೇಟ್ ಮಾಡಿ. ನಿಮಗೂ ತುಂಬ ಒಳ್ಳೆಯದಾಗುತ್ತೆ, ಕೊಡೋರು ತಗೊಳೋರ್ಗೂ ತುಂಬ ಒಳ್ಳೆಯದಾಗುತ್ತೆ. ಪ್ಲೀಸ್ ಎಲ್ಲರೂ ಬಂದು ಹೆಲ್ಪ್ ಮಾಡಿ. ಪಾಲ್ನಳ್ಳಿ ಆಂಜನೇಯ ಟೆಂಪಲ್. ನನ್ನ ಹೆಸರು ಭಾರತಿ ಅಂತ. ಪ್ಲೀಸ್ ಎಲ್ಲರೂ ಬಂದು ಡೊನೇಟ್ ಮಾಡಿ. ನನ್ನ ಹೆಸರು ಗೌರಿ. ಪಾಲ್ನಳ್ಳಿಲಿ ಬ್ಲಡ್ ಡೊನೇಟ್ ಮಾಡ್ತಿದ್ದಾರೆ. ಬ್ಲಡ್ ಕೊಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನೀವು ಸಹ ಬಂದು ಬ್ಲಡ್ ಕೊಡ್ಬೋದು. ದಯವಿಟ್ಟು ಎಲ್ಲರೂ ಬಂದು ಬ್ಲಡ್ ಕೊಡಿ ಅಂತ ಇದು ಮಾಡ್ತೀನಿ. ಪಾಪಣ್ಣವರು ರಕ್ತ ಶಿಬಿರವನ್ನು ಮಾಡಿರೋದ್ರಿಂದ ಎಲ್ಲರೂ ಬಂದು ಹೋಗಿದ್ದಾರೆ. ನಮಗೂ ಭಾಳ ಸಂತೋಷ. ಊರಿಗೂ ಒಳ್ಳೆಯ ಹೆಸರು ಬಂದಿದೆ. ಇನ್ನೊಂದು ಸುತ್ತಮುತ್ತ ಗ್ರಾಮಸ್ಥರು ಕೂಡ ಈ ಕಾರ್ಯಕ್ರಮ ನೋಡಿ ಅವರು ಕೂಡ ನಾವು ಇದೇ ಥರ ಮಾಡಬೇಕನ್ನೋ ಅಭಿಪ್ರಾಯನೂ ಅವ್ರಿಗೂ ಬಂದಿದೆ. ಮತ್ತು ನಮ್ಮ ಸಂಘದ ರಿಜಿಸ್ಟ್ರಲ್ಲಿರತಕ್ಕಂಥ ಪಾಪಣ್ಣವರು, ಶ್ರೀನಿವಾಸ್ ಅವರು, ಚಂದ್ರು ಅವರು ಮತ್ತು ಇನ್ನು ಮುಖ್ಯ 13-17 ಜನದವ್ರಿಗೂ ಸದಸ್ಯರಿದ್ದಾರೆ. ಅವ್ರಿಗೂ ಕೂಡ ಒಳ್ಳೆಯ ಗೌರವ ತಂದು ಕೊಟ್ಟಂಥ ವಿಚಾರ ಆಗಿದೆ. ಈ ಪಾಪಣ್ಣವರಿಂದ ನಮ್ಮೂರಿಗೆ ಒಳ್ಳೆಯ ಗೌರವ ಬಂದಿದೆ ಅಂತ ಹೇಳಿ ನಾನು ಮಾತನ್ನು ನಿಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ರೆಡ್ ಕ್ರಾಸ್ ವತಿಯಿಂದ ನಾವು ರಕ್ತದಾನ ಶಿಬಿರವನ್ನು ಮಾಡ್ತಾಯಿದ್ದೇವೆ. ಈ ಆರ್ಗನೈಸೇಷನವರು ನಮಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ. ಆಗಲೇ ಜನಗಳು ಬರೋಕ್ಕೆ ಶುರು ಮಾಡಿದ್ದಾರೆ. ಇನ್ನೂ ಜಾಸ್ತಿ ಜನ ಬರ್ತಾರೆ ಅಂತ ನಾವು ಭಾಳ ಅಭಿಮಾನ ಇಟ್ಕೊಂಡಿದ್ದೇವೆ. 2 ಬ್ಲಡ್ ಬ್ಯಾಂಕ್ನವ್ರು ಮಾಡ್ತಾಯಿದ್ದೇವೆ. ಇಟ್ಸ್ ಗೋಯಿಂಗ್ ರಿಯಲಿ ವೆಲ್. ನಾವು ದ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ ದ ರೈಟ್ ಮ್ಯಾನರ್. ಇಟ್ ಮೇ ಟೇಕ್ ಸಮ್ ಮೋರ್ ಟೈಮ್. ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಜಾಸ್ತಿ ಜನಗಳು ಸೇರ್ತಾರೆ.
ಜಾಸ್ತಿ ರಕ್ತದಾನ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ ನಮ್ಮಲ್ಲಿದೆ. ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಒಳ್ಳೆ ರೀತಿಯ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. 9 ಗಂಟೆಗೆ 9 to 3 ರಫ್ಲಿ ಅರೌಂಡ್ 75 to 80. ಪ್ರಿಡಿಕ್ಟೆಡ್ ಅರೌಂಡ್ 300-400. ದಟ್ಸ್ ವಾಟ್ 3 o'clock. If the donors are more, we may continue for another 1 hour, depending upon the donors. Okay? ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಇವತ್ತು ಪಾಲ್ನಹಳ್ಳಿಯಲ್ಲಿ ಭಾಳ ಖುಷಿಯಾಗುತ್ತೆ, ಒಂದು ಹಬ್ಬದ ವಾತಾವರಣ. ಏನಪ್ಪ ಅಂದರೆ ಇತ್ತೀಚೆಗೆ ನಾನು ಕಂಡಂಗೆ ಸುಮಾರು ಸರಿ ಪಾಲ್ನಹಳ್ಳಿಗೆ ಬಂದು ಹೋಗ್ತಾ ಇದ್ದೀನಿ ನಾನು. ಏನಾದರೂ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಲ್ಲಿ, ದೇವಸ್ಥಾನದ ಕಾರ್ಯಕ್ರಮ, ಹೊಸ ದೇವಸ್ಥಾನ ಕಟ್ಟಡ ಆಯಿತು. ನಂತರ ಮೊನ್ನೆ ಒಂದು ಬಾರಿ ಗಣೇಶನ ಕಾರ್ಯಕ್ರಮಕ್ಕೆ ಬಂದಿದೆ, ವಾಲ್ಮೀಕಿ ಜಯಂತಿ ಕಾರ್ಯಕ್ರಮಕ್ಕೆ ಬಂದಿದೆ. ಇವತ್ತು ರಕ್ತದಾನ ಶಿಬಿರ ಪಾಲ್ನಹಳ್ಳಿ ಇದು ಯುವ ಪಡೆ ಟ್ರಸ್ಟ್ ಅವರಿಂದ ಈ ಒಂದು ಕಾರ್ಯಕ್ರಮ ಭಾಳ ಹೆಮ್ಮೆ ಅನಿಸುತ್ತೆ ನಮಗೆ. ನಾವು ಸಹ ಕಂದಾಯ ಮಂತ್ರಿಗಳ ಒಂದು ಮೊದಲಿನರು ಅವ್ರು 4-5 ಬಾರಿ ಈಗ ಏನು ಶಾಸಕರಾಗಿದ್ದಾರೆ, ಭಾಳಷ್ಟು ಸಾರಿ ನಾವು ಸಹ ಹೆಲ್ತ್ ಕ್ಯಾಂಪ್ಗಳು ಮಾಡಿದ್ದೇವೆ. ಆದರೆ ಇದು ಒಂದು ಬ್ಲಡ್ ಕ್ಯಾಂಪ್ ನಾವು ಮಾಡಿಲ್ಲ ನಾನು ನೋಡ್ದಂಗೆ. ಬಟ್ ಭಾಳ ವಿಶೇಷ ಅನಿಸುತ್ತೆ ಇದು. ಆಮೇಲೆ ಈಗ ಗೊತ್ತಲ್ವ ರಕ್ತ ಎಷ್ಟು ಮನುಷ್ಯನಿಗೆ ಎಷ್ಟು ಅತ್ಯಮೂಲ್ಯ ಅಂತೇಳಿ. ಇವತ್ತು ಒಂದು ಬಾಟಲ್ ರಕ್ತ ಇದ್ದರೆ ಒಂದು ಪ್ರಾಣ ಉಳಿಯುತ್ತೆ ಇವತ್ತು ಅಂತ ಎಷ್ಟೋ ಈಗ ಇವರೇ ಹೇಳ್ತಾ ಇದ್ದಾರೆ, ಸುಮಾರು 150ಕ್ಕೂ ಇನ್ನೂ ಹೆಚ್ಚಿನ ಒಂದು ಜನರು ಬಂದು ರಕ್ತದಾನ ಮಾಡಿದ್ದಾರೆ ಆಗಲೇ. ಸೊ ಇದೆಲ್ಲ ಭಾಳಷ್ಟು ಪ್ರಾಣಗಳನ್ನು ಉಳಿಸ್ಕೊಳ್ಳೋದಕ್ಕೆ ಪಾಲ್ನಹಳ್ಳಿ ಗ್ರಾಮಸ್ಥರು ನಾಂದಿ ಇದು ಏನು ಒಂದು ಉದಾಹರಣೆ ಆಗ್ತಾರೆ. ಸೊ ಇವೆಲ್ಲವನ್ನು ನೆರವೇರಿಸಿ ಇಂಥ ಒಂದು ಮಹತ್ತರವಾದ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂತಹ ಪಾಲ್ನಹಳ್ಳಿ ಯುವ ಪಡೆ ಟ್ರಸ್ಟ್ ಆದಂಥ ನಮ್ಮ ಚಂದ್ರಣ್ಣನವರು, ಪಾಪಣ್ಣನವರು, ಶ್ರೀನಿವಾಸ್ ಅವರ ಹಾದಿಯಾಗಿ ಪಾಲ್ನಹಳ್ಳಿ ಗ್ರಾಮದ ಇಡೀ ಮುಖಂಡರಿಗೆ ಎಲ್ಲರನ್ನ ನಾವು ಸುತ್ತಮುತ್ತಲಿನ ಬೇರೆ ಗ್ರಾಮಸ್ಥರು ಸಹ ಅವ್ರನ್ನ ಹೊಂದಿಸಬೇಕಾಗ್ತದೆ. ಭಾಳ ಹೆಮ್ಮೆ ಅನಿಸುತ್ತೆ ಇದು. ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿ ಬಂದಿರೋಂಥ ರಕ್ತದಾನವನ್ನು ಮಾಡಲು ಬಂದಿರೋಂಥ ಅವರಿಗೂ ಸಹ ಒಳ್ಳೆಯದಾಗಲಿ. ಇನ್ನೂ ಸಂಜೆವರೆಗೂ ನಡೀಬೋದು ಅನಿಸುತ್ತೆ ಈ ಕಾರ್ಯಕ್ರಮ. ಹೆಚ್ಚು ರೀತಿಯಲ್ಲಿ ಇನ್ನೂ ರಕ್ತದಾನ ನೆರವೇರಲಿ. ಇದು ಬಂದು ರಕ್ತದಾನ ಮಾಡುವಂಥವ್ರು ಸಿಗಲಿ ಅಂತ ಹೇಳ್ತಾ ಎಲ್ಲರನ್ನೂ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರೂ ಕೂಡ ರಕ್ತದಾನ ಮಾಡಿ. ಪ್ರತಿ 3 ತಿಂಗಳಿಗೊಂದು ಸಾರಿ ರಕ್ತದಾನ ಮಾಡ್ಬೋದು. ರಕ್ತದಾನ ಮಾಡೋದರಿಂದ ಬಾಡಿಯಲ್ಲಿ ಇರ್ತಕ್ಕಂಥ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆಗುತ್ತೆ. ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆಗೋದ್ರಿಂದ ಹಾರ್ಟ್ ಅಟ್ಯಾಕ್ ಅವಾಯ್ಡ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಯಾರು ಕೂಡ ರಕ್ತ ಇಲ್ಲದೇ ಸಾಯಬಾರ್ದು. ಎಲ್ಲರೂ ಕೂಡ ರಕ್ತದಾನ ಮಾಡಿ ಜೀವ ಉಳಿಸೋದ್ರ ಕಡೆ ಗಮನ ಕೊಡಿ. ಥ್ಯಾಂಕ್ ಯು. ಮಾಡ್ರಿ, ಊಟ ಮಾಡ್ರಿ. ಒಬ್ಬರು ಬಂದಿದ್ದಾರಪ್ಪ. ಬೇಕಾಗಲ್ಲ ನಾವು ಊರವರು